ಅವಳು ಈ ಮನೆ ಸೊಸೆಯಾಗಿ ಬದುಕೋಗ್ ಬಂದಿರೋಳು. ಹೋಗ್ಬೇಕಾಗಿರೋದು ನಾನು. ಕೊಟ್ಟ ಹೆಣ್ಣು ಕುಲುಕ್ ಹೊರಗೆ ಅಂತ ಹೇಳ್ತಾರಲ್ಲ, ನಾನು ಹೋಗ್ತೀನಿ, ಅವಳು ಇಲ್ಲೇ ಇರ್ಲಿ. ಸಮಂತ, ಈ ರೀತಿ ಬಾಳಕ್ ಬಂದವಳು ಬೇಳೆಕಾಳು ಬೇಯಿಸೋದಕ್ ಬಂದವಳು ಅಂತ ಹೇಳಿ ನನ್ ಕೋಪ ಜಾಸ್ತಿ ಮಾಡ್ಬೇಡ. ಈ ಮನೇಲಿ ಯಾರಿರ್ಬೇಕು ಯಾರಿರ್ಬಾರ್ದು ಅಂತ ನಿರ್ಧಾರ ಮಾಡೋ ಹಕ್ಕು ನನಗ್ ಮಾತ್ರ ಇರೋದು. ಯಾಕೆ ಸುಮ್ನೆ ನಿಂತಿದ್ದೀರಾ ಚಂದ್ರು? ಮಾತಾಡಿ. ಇವಳು ಕಾಲಿಟ್ಟಾಗಿಂದ ಈ ಮನೆಗೆ ಏನ್ ಒಳ್ಳೇದಾಗಿದೆ? ಪ್ರತಿ ಕ್ಷಣ ಏನಾದ್ರೂ ಒಂದ್ ಸಮಸ್ಯೆ ಇದ್ದೇ ಇರುತ್ತೆ. ಈಗ ನಮ್ಮ ಮಗನ ಆರೋಗ್ಯ ಹಾಳಾಗೋದಕ್ಕೆ ಕಾರಣನೇ ನಾನು ಅಂತ ಅವಳೇ ತಪ್ಪೊಪ್ಕೊಂಡಿರ್ಬೇಕಾದ್ರೆ ಅವಳಿ ಮನೇಲಿ ಇರ್ಬೇಕಾ? ರಾಜೇಶ್ವರಿ, ನೀನ್ ಹೀಗೆ ಹೇಳೇ ಹೇಳ್ತೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಯಾಕಂದ್ರೆ ನಿನ್ ಮನ್ಸಲ್ಲಿರೋದು ಅದೇ ತಾನೇ. ಆದ್ರೆ ಇಲ್ಲಿ ಯಾರು ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ. ಸತ್ಯ ಯಾವತ್ತು ಬೂದಿ ಮುಚ್ಚಿದ ಕೆಂಡ ತರ ಇದ್ದಿರ್ಬೋದು, ಆದ್ರೆ ಒಂದಲ್ಲ ಒಂದ್ ದಿವಸ ಹೊರಗಡೆ ಬಂದೇ ಬರುತ್ತೆ. ಆಗ ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಈಗ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಎಲ್ಲ ಒಳಗಡೆ ಹೋಗಿ. ಮಾಮ್, ಯಾಕೆ ಯಜಮಾನ್ರೆ ಈ ತರ ಎಲ್ಲ ಮಾಡಿದ್ರಿ? ನಾನೊಬ್ಳು ಈ ಮನೆ ಬಿಟ್ಟು ಹೋಗಿದ್ದಿದ್ರೆ ಎಲ್ರೂ ಸಂತೋಷವಾಗಿರ್ಬೋದಾಗಿತ್ತು, ಎಲ್ರೂ ಚೆನ್ನಾಗಿರ್ಬೋದಾಗಿತ್ತು. ಆದ್ರೆ ನನ್ಗೋಸ್ಕರ ನೀವ್ ಯಾಕೆ ಎಲ್ರೂ ಮುಂದೆ ಕೆಟ್ಟವ್ರಾಗ್ತಿದ್ದೀರಾ? ಮಯೂರಿ, ಅಪವಾದ ಅನ್ನೋದು ದೇವಾನುದೇವತೆಗಳನ್ನೇ ಬಿಟ್ಟಿಲ್ಲ. ಅಂಥದ್ರಲ್ಲಿ ನಾನು ಯಾರಮ್ಮ? ಆದ್ರೆ ಸತ್ಯ ಏನು ಅಂತ ಗೊತ್ತಿರೋದ್ರಿಂದ ಇವತ್ತೆಲ್ಲ ನಾಳೆ ಅವ್ರಿಗೆ ಅರ್ಥವಾಗುತ್ತೆ ಅಂತ ನನಗೆ ಗೊತ್ತು. ತಪ್ಪು ಮಾಡದೆ ಇರೋ ನಿನ್ ಮೇಲೆ ಆರೋಪ ಹೊರಿಸಿ ಈ ಮನೆಯಿಂದ ನಿನ್ನನ್ನು ಆಚೆ ಹಾಕ್ಬೇಕು ಅಂತ ಅವರಿಷ್ಟೆಲ್ಲ ಮಾಡ್ತಿದ್ದಾರೆ. ಆದ್ರೆ ನಿನ್ನನ್ನು ಕಾಪಾಡಬೇಕಾಗಿರೋದು ನನ್ನ ಕರ್ತವ್ಯ. ನಾನು ಅದನ್ನೇ ಮಾಡಿದ್ದೀನಿ ಅಷ್ಟೆ. ಏನೇ ಆಗ್ಲಿ, ಆ ಭಗವಂತನ ದಯೆ ಇದೆ ಅಂತ ಧೈರ್ಯವಾಗಿರು. ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ. ಅಲ್ಲ ಸಮ್ಮು, ನೀನ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಆಟ ಆಡಿದ್ ನೋಡಿದ್ರೆ ನನಗೆ ಜೀವನೇ ಬಾಯಿಗೆ ಬಂದಂಗಾಗಿತ್ತು. ಅಕಸ್ಮಾತ್ ಅತ್ತೆ ನಿನಗೆ ತಡೆದೇ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಪಾಡು ನಾಯಿ ಪಾಡಾಗ್ತಿತ್ತು. ಅದ್ ಹೇಗ್ರಿ ಆಗ್ತಿತ್ತು? ಅದಕ್ಕೆ ಅಲ್ವಾ ಆಸ್ತಿಲಿ ಅರ್ಧ ಪಾಲ್ ಕೇಳಿತು. ಆದ್ರೆ ನಿಂಗೆ ಬೇಕಾಗಿರೋದು ಆಸ್ತಿಲಿ ಪಾಲ್ ಅಲ್ವಲ್ಲ, ಇಡೀ ಆಸ್ತಿನ ನೀನು ವಶಕ್ಕೆ ತಗೋಬೇಕು ಅಂತ ತಾನೇ. ಅಕಸ್ಮಾತ್ ಆಸ್ತಿಲಿ ಅರ್ಧ ಪಾಲು ನೀನ್ ಕೊಟ್ಬಿಟ್ರೆ ಹಾಗೇನ್ ಮಾಡ್ತೀಯ? ತಗೊಂಡ್ಬಿಡ್ತಿದ್ಯಾ? ಖಂಡಿತ ಇಲ್ಲ. ಆಗ ಇನ್ನೊಂದು ಗೇಮ್ ಶುರು ಮಾಡ್ತಾ ಇದ್ದೆ. ಅದಕ್ಕೆ ಅಲ್ವಾ ನಿನ್ಗೆ ಕಿಲಾಡಿ ಅನ್ನೋದು. ನೀನ್ ಕಿಲಾಡಿ ಹೇಳ್ತಿ ಆದ್ರೆ ನಾನು ಕಿಲಾಡಿ ಗಂಡ. ಅದೆಲ್ಲ ಬಿಡಿ ಬಾವಾ. ಆ ತೆಂಗಿನ ಚಿಪ್ನ ಅಮ್ಮ ಮನೆ ಬಿಟ್ಟು ಹೊರಗಡೆ ಹೋಗೋ ಅಂದಾಗ ಅವಳೇನಾದ್ರೂ ಹೋಗ್ಬಿಟ್ಟಿದ್ರೆ ಅಕ್ಕನ ಪ್ಲಾನ್ ಫ್ಲಾಪ್ ಆಗ್ತಿತ್ತು. ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೀರಾ? ಕರೆಕ್ಟ್. ಮಾಮ್ಗೆ ಅವಳಿ ಮನೇಲಿ ಇರೋದು ಇಷ್ಟ ಇಲ್ಲ, ಅವಳಿಗೂ ಇಲ್ಲಿರೋದು ಬೇಕಾಗಿಲ್ಲ. ಕೋ ಇನ್ಸಿಡೆಂಟಲಿ ದೇವ್ರು ಇಬ್ರಿಗೂ ಒಟ್ಟಿಗೆ ವರ ಕೊಟ್ಬಿಡ್ತಾ ಇದ್ದ. ನಾನಂತೂ ಆ ಟೈಮಲ್ಲಿ ಕಂಪ್ಲೀಟ್ಲಿ ಬ್ಲಾಂಕ್ ಆಗ್ಬಿಟ್ಟಿದ್ದೆ.
ನಾನೇನಾದ್ರೂ ಎಚ್ಚೆತ್ಕೊಂಡು ಮಾತಾಡದೆ ಹೋಗಿದ್ದಿದ್ರೆ ನಾವ್ ತೋಡಿರೋ ಗುಂಡಿಲಿ ನಾವೇ ಬೀಳ್ತಾ ಇದ್ವಿ.